ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಜೋಳದ ಚಿಗುರನ್ನು ತಿಂದು ಸುಮಾರು 80 ಕುರಿಗಳ ಸಾವು. ಸರ್ಕಾರದಿಂದ ಪರಿಹಾರ ನೀಡುವಂತೆ ಮನವಿ. ಬುಡಕಟ್ಟು, ಕಾಡುಗೊಲ್ಲ ಹಾಗೂ ಅಲೆಮಾರಿ ಜನಾಂಗದ ಕುರಿಗಾಹಿಗಳು ಜೀವನೋಪಾಯಕ್ಕಾಗಿ ಕುರಿ ಸಾಗಣೆ ಮಾಡುತ್ತಿದ್ದು, ಬೇಸಿಗೆ ಸಮಯದಲ್ಲಿ ಹುಲ್ಲು ಮತ್ತು ನೀರಿನ ಹುಡುಕಾಟಕ್ಕಾಗಿ ವಿವಿಧ ಜಿಲ್ಲೆಗಳಿಗೆ ವಲಸೆ ಹೋಗುವಂತಹ ಪರಿಸ್ಥಿತಿ ಇದೆ. ರಾಜಣ್ಣ ಅವರು 25 ಕುರಿಗಳನ್ನು ಹಾಗೂ ಶ್ರೀನಿವಾಸ ಕಲಿಗಾನಟ್ಟಿ ಮತ್ತು ಮಹಂತೇಶ್ ತಿಮ್ಮಣ್ಣ ಅವರು ಸುಮಾರು 20 ಕುರಿಗಳನ್ನು ಸಾಗಣೆ ಮಾಡಿಕೊಂಡಿದ್ದಾರೆ. ಇವರ ಮೂಲ ವೃತ್ತಿ ಕುರಿ ಸಾಗಣೆ ಆಗಿದ್ದು, ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಡಿಸೆಂಬರ್ ಮತ್ತು ಜನವರಿ ತಿಂಗಳಲ್ಲಿ ಕುರಿ ಮೇಯಿಸುವುದಕ್ಕಾಗಿ ಹಾಗೂ ನೀರು ಮತ್ತು ಹುಲ್ಲಿನ ಹುಡುಕಾಟಕ್ಕಾಗಿ ಹಾಸನ ಜಿಲ್ಲೆಗೆ ವಲಸೆ ಹೋಗಿದ್ದಾರೆ. ನಿನ್ನೆ ಅಂದರೆ ದಿನಾಂಕ 4/3/2026 ಬುಧವಾರ ಸಂಜೆ ಕುರಿಗಳನ್ನು ಮೇಯಿಸುತ್ತಿದ್ದಂತಹ ಸಂದರ್ಭದಲ್ಲಿ ಕುರಿಗಳು ಅಚಾತುರ್ಯದಿಂದ ಜೋಳದ ಚಿಗುರನ್ನು ತಿಂದು ವಿಷಕಾರಿ ಪರಿಣಾಮ ಉಂಟಾಗಿ ಜಾವಗಲ್ ಹೋಬಳಿ, ಬೇಲೂರು ತಾಲೂಕು, ಹಾಸನ ಜಿಲ್ಲೆ ವ್ಯಾಪ್ತಿಯ ದೊಡ್ಡಘಟ್ಟ ಗ್ರಾಮದ ಸರ್ವೆ ನಂಬರಿನಲ್ಲಿ ಸುಮಾರು 80 ಕುರಿಗಳು ಮೃತಪಟ್ಟಿರುವಂತಹ ದುರ್ಘಟನೆ ನಡೆದಿದೆ. ಈ ಕುರಿಗಾಹಿಗಳು ತುಂಬಾ ಬಡವರಾಗಿದ್ದು, ಕುರಿ ಸಾಗಣೆ ಅವರ ಏಕೈಕ ಜೀವನೋಪಾಯವಾಗಿದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕುರಿಗಳು ಸತ್ತಿರೋದ್ರಿಂದ ಅವರ ಕುಟುಂಬಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ. ಆದ್ದರಿಂದ ಸಂಬಂಧಪಟ್ಟ ಪ್ರತಿನಿಧಿಗಳು ಹಾಗೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಈ ಘಟನೆ ಪರಿಶೀಲಿಸಿ ಮೃತಪಟ್ಟಿರುವಂತಹ ಕುರಿಗಳಿಗೆ ಸರ್ಕಾರದಿಂದ ಪರಿಹಾರಧನ ನೀಡುವಂತೆ ವಿನಮ್ರ ಮನವಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.